ಹೆಬ್ಬಾಳ್ಕರ್ ಸಚಿವರಾಗಿ ಕನ್ನಡಿಗರಿಗೆ ನೋವುಂಟು ಮಾಡಿದ್ದಾರೆ. ಈ ಹೇಳಿಕೆಯೇ ಮಹಾರಾಷ್ಟ್ರ ಖ್ಯಾತೆ ತೆಗೆಯೋದಕ್ಕೆ ಕಾರಣವಾಗಿದೆ ಅಂತ ಸಚಿವೆ ಹೆಬ್ಬಾಳ್ಕರ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಬಿಜೆಪಿ ಮತ್ತೊಂದ್ ಕಡೆ ಕಾಂಗ್ರೆಸ್ನ ಜಟಾಪಟಿ ಅಂತೂ ಜೋರಾಗಿದೆ. ಚಿಕ್ಕ ಪುಟ್ಟ ಹೇಳಿಕೆಗಳನ್ನ ಕೂಡ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಸಂಘಟನೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಏನೋ ಹೇಳಿಕೆ ಕೊಟ್ಟಿರ್ತಾರೆ, ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ರಾಜಕೀಯ ಬಣ್ಣವನ್ನ ಬಳಿಯುವಂತ ಕೆಲಸ ಕೂಡ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಎಂಇಎಸ್ ಗಲಾಟೆ ಯಾವಾಗ್ಲೂ ಕೂಡ ಇದ್ದೇ ಇದೆ. ಆದ್ರೆ ಮರಾಠರ ಮತಕ್ಕಾಗಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಸೇರಿತು ಬೆಳಗಾವಿ ಹಿಂದೆ ಅನ್ನುವಂಥದ್ದು. ಸೊ ಎಲ್ಲೊಂದು ಕಡೆ ಈಗಾಗಲೇ ಎಂಇಎಸ್ನವರು ಪ್ರತಿ ನವೆಂಬರ್ ಬಂತು ಅಂತಂದ್ರೆ ಮಸಿ ಬೆಳೆಯೋದು ಈ ರೀತಿ ಮಾಡ್ತಾ ಇದ್ರು. ಸೊ ಅವ್ರ ಹೇಳಿಕೆ ಇನ್ನಷ್ಟು ಪುಷ್ಟೀಕರಣ ಕೊಡುತ್ತಾ? ಈ ಹೇಳಿಕೆನೇ ನಾನು ಖಂಡಿಸ್ತೀನಿ. ಫಸ್ಟ್ ಆಫ್ ಆಲ್ ಸಂವಿಧಾನ ಕರ್ನಾಟಕದ ಅಖಂಡ ಕರ್ನಾಟಕದ ಕನ್ನಡದ ಒಂದು ರಾಜ್ಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಸ್ಪೇರ್ ಮಾಡಿ ಪ್ರಮಾಣ ವಚನ ಮಾಡಿ ಇವತ್ತು ಈಗಾಗಲೇ ನಮ್ಮಲ್ಲಿ ಒಡೆದಾಟಗಳು ಬಡದಾಟಗಳು ಮಹಾರಾಷ್ಟ್ರದ ಪುಂಡ್ರ ಗಲಾಟೆ ಯಾವಾಗೂ ಇದ್ದಿದ್ದೆ. ಪ್ರತಿ ಸರಿನೂ ಕೂಡ ಅಲ್ಲಿನ ಎಂಇಎಸ್ ಸಂಘಟನೆ ಇಲ್ಲಿ ಬರೋದು, ಇಲ್ಲಿ ಗಲಾಟೆ ಮಾಡಿಸೋದು, ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಡೋದು ಎಲ್ಲನೂ ಕೂಡ ಮಾಡ್ತಾನೆ ಇದೆ ಪ್ರತಿ ಸರಿ. ನನಗನ್ಸುತ್ತೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ವೋಟ್ ಪಾಲಿಟಿಕ್ಸ್ಗೋಸ್ಕರ, ಮರಾಠ ವೋಟ್ ಇದೆಯಲ್ಲ ಆ ವೋಟ್ ಪಾಲಿಟಿಕ್ಸ್ಗೋಸ್ಕರ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ, ಒಂದು ಬೆಂಕಿ ಹಚ್ಚಕ್ಕೋಸ್ಕರ ಕೊಟ್ಟಿರುವಂಥದ್ದು. ಇದರಿಂದ ಕರ್ನಾಟಕದ 7 ಕೋಟಿಯಲ್ಲಿ ಇರೋರು ಒಂದು ಸ್ವಲ್ಪ ಜನ ಇರ್ಬೋದು, ಅನ್ನೋ ಮರ ಇರ್ಬೋದು, ಆದರೆ ಕರ್ನಾಟಕದ 7.5 ಕೋಟಿ ಜನ ಇರೋದೆ ಅವ್ರ ಮನಸ್ಸಿಗೆ ಮಂತ್ರಿಗಳು ಒಂದು ರೀತಿ ನೋವು ಮಾಡಿದ್ದಾರೆ. ಇದು ಒಳ್ಳೆಯದಲ್ಲ. ಒಬ್ಬ ಮಂತ್ರಿಯಾಗಿ ಈ ಥರ ಹೇಳಿಕೆ, ಮೊದಲೇ ಪ್ರಾಬ್ಲಮ್ ಇದೆ, ಡಿಸ್ಪ್ಯೂಟ್. ಇದನ್ನು ಮಹಾರಾಷ್ಟ್ರದವರು ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಖ್ಯಾತೆ ತೆಗೆಯೋಕ್ಕೆ ಇನ್ನೊಂದು ಅಸ್ತ್ರವನ್ನು ನಾವು ಅವ್ರು ಕೊಟ್ಟಾಗಾಯಿತು. ಕಾಂಗ್ರೆಸ್ ಅವ್ರಿಗೆ ಯಾಕೆ ಈ ಬುದ್ಧಿ, ಈ ವಕ್ರ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ವಕ್ರ ಬುದ್ಧಿ ಮಾಡಿ ಅವರು ಅನ್ಯಾಯ ಆಗ್ತಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈ ವಕ್ರ ಬುದ್ಧಿಯನ್ನು ತೋರಿಸುವಂಥ ಅವಶ್ಯಕತೆ ಇತ್ತ.